ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸನ್ ರೈಸರ್ಸ್ ನಲ್ಲಿ ಪಾಕ್ ಆಟಗಾರನಿಗೆ ಸ್ಥಾನ ನೀಡಿದ ಕಾವ್ಯ ಮಾರನ್, ಇನ್ನು ಬಿಸಿಸಿಐ ಮೇಲೆ ಗೂಬೆ ಕೂರಿಸಿದ ಕೋಚ್, ಇನ್ನು ಭಾರತೀಯ ಅಭಿಮಾನಿಗಳು ತುಂಬಾನೇ ಗರಂ ಆಗಿದ್ದಾರೆ ಕಾವ್ಯ ಮಾರನ್ ಮೇಲೆ. ಅಷ್ಟಕ್ಕೂ ಅಸಲಿ ಸತ್ಯವೇನು ಮತ್ತು ಅಸಲಿಗೆ ಆಗಿದ್ದೇನಂತ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಹೊಸ ಕ್ರಿಕೆಟ್ ಟೂರ್ನಮೆಂಟ್ ದಿ 100 2026 ಹರಾಜಿನಲ್ಲಿ ನಡೆದ ಒಂದು ನಿರ್ಧಾರ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಹೌದು ಸ್ನೇಹಿತರೆ, ಭಾರತೀಯ ಒಡೆತನದ ಫ್ರಾಂಚೈಸಿ ಆದಂತ ಸನ್ ರೈಸರ್ಸ್ ಈಸ್ಟರ್ನ್ ಕೇಪ್ ತಂಡವು ಪಾಕಿಸ್ತಾನದ ಸ್ಪಿನ್ನರ್ ಆದಂತ ಅಬ್ರಾರ್ ಅಹಮದ್ ಅವರನ್ನು ಖರೀದಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಕುರಿತು ಎದ್ದಿರುವಂತಹ ಟೀಕೆಗಳಿಗೆ ಉತ್ತರಿಸಿರುವ ತಂಡದ ಮುಖ್ಯ ಕೋಚ್ ಈ ನಿರ್ಧಾರದ ಸಂಪೂರ್ಣ ಹೊಣೆಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮೇಲೆ ಹೊರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಬಿಸಿಸಿಐನ ಕೆಲವು ತಾಂತ್ರಿಕ ನಿಯಮಗಳು ಮತ್ತು ಹರಾಜಿನ ಪ್ರಕ್ರಿಯೆಯಲ್ಲಿನ ಗೊಂದಲಗಳೇ ಇಂಥದ್ದೊಂದು ಅನಿವಾರ್ಯ ಆಯ್ಕೆಗೆ ಕಾರಣವಾಯಿತು ಎಂದು ಕೋಚ್ ಬಹಿರಂಗ ಕೂಡ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಹೌದು. ಇನ್ನೊಂದೇನಪ್ಪಾ ಅಂತಂದ್ರೆ, ಹೊಸ ಕ್ರಿಕೆಟ್ ಟೂರ್ನಮೆಂಟ್ ಆದಂತ ದಿ 100 2026 ಹರಾಜಿನಲ್ಲಿ ನಡೆದ ಒಂದು ನಿರ್ಧಾರ ಈಗ ದೊಡ್ಡ ವಿವಾದಕ್ಕೆ ಕೂಡ ಕಾರಣವಾಗಿದೆ. ಭಾರತೀಯ ಒಡೆತನದ ಫ್ರಾಂಚೈಸಿ ಆದಂತ ಸನ್ ರೈಸರ್ಸ್ ಈಸ್ಟರ್ನ್ ಲೀಡ್ಸ್ ಪಾಕಿಸ್ತಾನದ ಸ್ಪಿನ್ನರ್ ಆದಂತ ಅಬ್ರಾರ್ ಅಹಮದ್ ಅವರನ್ನು ಖರೀದಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ್ರೆ ಆಗ್ತಾ ಇದೆ. ದಿ 100 ಲೀಗ್ ನಲ್ಲಿ ಈಗ 4 ಭಾರತೀಯ ಒಡೆತನದ ಫ್ರಾಂಚೈಸಿಗಳು ಭಾಗವಹಿಸುತ್ತಿವೆ. ಇನ್ನು ಅವುಗಳಲ್ಲಿ ಚೆನ್ನೈ ಮೂಲದ ಸನ್ ಗ್ರೂಪ್ಗೆ ಸೇರಿದ ಸನ್ ರೈಸರ್ಸ್ ಫ್ರಾಂಚೈಸಿಯು ಒಂದು. ಹೌದು ಸ್ನೇಹಿತರೆ, ಆದರೆ ಮೊದಲನೇ ಹರಾಜಿನಲ್ಲಿ ಈ ತಂಡ ಪಾಕಿಸ್ತಾನಿ ಆಟಗಾರರನ್ನು ಬಿಡ್ ಮಾಡಿದ್ದು ಕೆಲವರ ವಿರೋಧಕ್ಕೆ ಕಾರಣವಾಗಿದೆ. ಹರಾಜಿನಲ್ಲಿ ಅಬ್ರಾರ್ ಅಹಮದ್ ಅವರನ್ನು ಖರೀದಿಸಲು ಸನ್ ರೈಸರ್ಸ್ ಅವರು ಸುಮಾರು 2.34 ಕೋಟಿ ರೂಪಾಯಿಗಳನ್ನಾದ್ರೆ ವೆಚ್ಚ ಮಾಡಿದೆ. ಇನ್ನು ಭಾರತೀಯ ಒಡೆತನದ ಫ್ರಾಂಚೈಸಿ ಒಂದು ಪಾಕಿಸ್ತಾನಿ ಆಟಗಾರರನ್ನು ಖರೀದಿಸಿರುವುದು ಇದೇ ಮೊದಲನೇ ಬಾರಿಗೆ ಎನ್ನಲಾಗುತ್ತಿದೆ. ಇದರ ಕಾರಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಭಾರಿ ಟೀಕೆಗಳು ಕೂಡ ಬರ್ತಾ ಇವೆ ಅಂತಾನೆ ಹೇಳ್ಬೋದು. ಇನ್ನು ವಿವಾದ ಹೆಚ್ಚಾಗುತ್ತಿದ್ದಂತೆ ಸನ್ ರೈಸರ್ಸ್ ತಂಡದ ಸಾಮಾಜಿಕ ಜಾಲತಾಣದ ಖಾತೆಯ ಮೇಲೂ ಪರಿಣಾಮ ಕಂಡು ಬಂದಿದೆ. ಇನ್ನು ತಂಡದ ಟ್ವಿಟರ್ ಖಾತೆಯನ್ನು ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡಲೇ ಆಗಿದೆ ಎಂದು ವರದಿಗಳು ಕೂಡ ಬರ್ತಾ ಇವೆ. ಹೌದು ಸ್ನೇಹಿತರೆ, ಈ ವಿವಾದದ ನಡುವೆ ತಂಡದ ಮುಖ್ಯ ಹೆಡ್ ಕೋಚ್ ಆದಂತ ಡ್ಯಾನಿಯಲ್ ವಿಟರಿ ಕೂಡ ಈಗ ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಅವರು ಮಾಧ್ಯಮ ಸಂಸ್ಥೆಯೊಂದರ ಜೊತೆ ಮಾತನಾಡುತ್ತಾ ಅಬ್ರಾರ್ ಆಯ್ಕೆಯ ಬಗ್ಗೆ ವಿವರಣೆ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ವಿಕ್ಟೋರಿ ಹೇಳುವಂತೆ ಅಬ್ರಾರ್ ಅಹಮದ್ ಅತ್ಯಂತ ಪ್ರಭಾವವಂತ ಸ್ಪಿನ್ನರ್. ಅವರ ಬೌಲಿಂಗ್ ಶೈಲಿ ಮತ್ತು ವ್ಯತ್ಯಾಸಗಳು ಬಹಳ ವಿಶಿಷ್ಟವಾಗಿವೆ. ಅನೇಕ ದೇಶಗಳು ಬ್ಯಾಟ್ಸ್ಮನ್ಗಳು ಅವರ ಬೌಲಿಂಗ್ ಎದುರಿಸಿ ನೋಡಿಲ್ಲ ಮತ್ತು ಆದ್ದರಿಂದ ತಂಡಕ್ಕೆ ಹೊಸ ಆಯ್ಕೆ ನೀಡಲು ಅವರನ್ನು ಖರೀದಿಸಲಾಗಿದೆ ಎಂದು ಅವರಾದ್ರೆ ಹೇಳಿದ್ದಾರೆ. ಆದರೆ ಇದೀಗ ನಮ್ಮ ಭಾರತೀಯ ಅಭಿಮಾನಿಗಳು ಆದ್ರೆ ತುಂಬಾನೇ ಆಕ್ರೋಶ ಮತ್ತು ಗರಂ ಆದ್ರೆ ಹೊರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇದರ ಬಗ್ಗೆ ಮಾತನಾಡಿದಂತ ನಮ್ಮ ಇಂಡಿಯನ್ಸ್ ಅಭಿಮಾನಿಗಳಾದ್ರೆ ಈ ರೀತಿ ಆದ್ರೆ ಹೇಳ್ತಾ ಇದ್ದಾರೆ, ಇದು ನಮಗೆ ಸರಿ ಬರುತ್ತಿಲ್ಲ ಮತ್ತು ಪಾಕಿಸ್ತಾನದ ಆಟಗಾರನ ಮೇಲೆ ಹೂಡಿಕೆ ಮಾಡೋದು ನಮಗೆ ಸರಿ ಅನ್ನುತ್ತಿಲ್ಲ. ಯಾಕಂತಂದ್ರೆ ನಮ್ಮ ಭಾರತೀಯ ಫ್ರಾಂಚೈಸಿ ಹೋಗಿ ಪಾಕಿಸ್ತಾನದ ಆಟಗಾರನ ಮೇಲೆ ಹೋಗಿ ಈ ರೀತಿ ಹೂಡಿಕೆ ಮಾಡೋದು ಅಂತಂದ್ರೆ ನಮಗೆ ಇದು ಏನೋ ಸರಿ ಹೊಂದುತ್ತಿಲ್ಲ ಮತ್ತು ಇದು ನಮಗೆ ಬೇಡದ ವಿಷಯ ಅಂತಂದು ಪಾಕಿಸ್ತಾನದ ಈ ಅಬ್ರಾರ್ ಅಹಮದ್ ಮೇಲೆ ನಮ್ಮ ಭಾರತೀಯ ಅಭಿಮಾನಿಗಳು ಕೆಂಡಮಂಡಲವಾಗಿ ಈ ರೀತಿ ಆದ್ರೆ ಹೇಳಿಕೆ ಆದ್ರೆ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನೊಂದು ಕಡೆ ಕಾವ್ಯ ಮಾರನ್ ಮೇಲೇನು ಕೂಡ ತುಂಬಾನೇ ಗರಂ ಆಗಿದ್ದಾರೆ ನಮ್ಮ ಭಾರತೀಯ ಅಭಿಮಾನಿಗಳು. ಯಾಕಂದ್ರೆ ಕಾವ್ಯ ಮಾರನ್ ಅವರು ಆದ್ರೆ ಈ ಫ್ರಾಂಚೈಸ್ಗೆ ಬಂದ್ಬಿಟ್ಟು ಮುಖ್ಯಸ್ಥೆ ಆ ಕಾರಣದಿಂದಾಗಿ ಕಾವ್ಯ ಮಾರನ್ ಮೇಲೆ ತುಂಬಾನೇ ಆದ್ರೆ ಗರಂ ಆಗಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.